ಸ್ನೇಹಿತರೆ, ನಾವು ಬಸವಣ್ಣಪ್ಪ ಕಂಬಾರ್. ನನ್ನ ಚಾನಲ್ಗೆ ತಮಗೆ ಸುಸ್ವಾಗತ. ಬನ್ನಿ, ಇವತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕುರಿತಾಗಿ ಇರತಕ್ಕಂತಹ ಒಂದು ಮಾಹಿತಿಯನ್ನು ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಲಿಂಕ್ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟಿದೆ. ಏನೇನು ಕೇಳಿದ್ದಾರೆ, ಏನೇನು ಬೇಕು, ಏನೇನು ಸಲ್ಲಿಸಬೇಕು, ಮೊಬೈಲ್ ಮೂಲಕ ಸಲ್ಲಿಸ್ಬೋದಾ, ನೀವೇ ಸ್ವಂತ ಸಲ್ಲಿಸ್ಬೋದಾ, ಅಥವಾ ಇನ್ಯಾವುದಾದ್ರು ಸೆಂಟರ್ಗಳಿಗೆ ಹೋಗಿ ಸಲ್ಲಿಸ್ಬೋದಾ, ಹೇಗೆ ಎಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ಖಂಡಿತ ನೀಡ್ತೀನಿ. ವಿಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಮತ್ತು ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೊಸದಾಗಿ ಏನಾದರೂ ತಾವು ನೀವು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗೆ ನಿಮಗೆ ನಾನು ಖಂಡಿತ ಹೊಸ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ ಅಂತ ಹೇಳ್ತೀನಿ. ಇನ್ನೇನು ತಡ, ಬರ್ರಿ ಹಾಗಾದರೆ ಏನೇನು ಕೊಟ್ಟಿದ್ದಾರೆ, ಏನೇನಂತ ಎಲ್ಲ ಡೀಟೇಲ್ಸಾಗಿ ಹೇಳ್ತಾ ಹೋಗ್ತೇನೆ. ಮೊದಲನೇ ಬಾರಿಗೆ ನಾವು ಇದು ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕರಿತೀವಲ್ಲ, ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್. ಇಲ್ಲಿ ಬಂದಾಗ ನೋಡಿ, ನಿಮಗೆ ಇಲ್ಲೊಂದು ಮಾಹಿತಿ ಇದೆ, ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ. ಏನು ಅಂತಂದರೆ, ಕರ್ನಾಟಕ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಮೊದಲನೇದೊಂದು ಲಿಂಕ್ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮ ಭಾವಚಿತ್ರ ಅಪ್ಲೋಡ್ ಮಾಡಲು ಹೇಳಿದ್ದಾರೆ. ಶುಲ್ಕ ಪಾವತಿದೊಂದು ಲಿಂಕ್ ಕೊಟ್ಟಿದ್ದಾರೆ. ಶುಲ್ಕ ಪಾವತಿ ಮಾಡಿದ್ದನ್ನು ನೀವು ನೋಡಬೇಕು ಅನ್ನೋದಕ್ಕೂ ಕೂಡ ಒಂದು ಲಿಂಕ್ ಕೊಟ್ಟಿದ್ದಾರೆ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಪ್ರಿಂಟೌಟ್ ಬೇಕು ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಇವಿಷ್ಟು 1, 2, 3, 4, 5 ಲಿಂಕ್ಗಳನ್ನು ಅಂತ ನಿಮಗೆ ಇಲ್ಲಿ ಡೀಟೇಲ್ಡಾಗಿ ಕೊಟ್ಟಿದ್ದಾರೆ. ಸೊ ಈ 5 ಲಿಂಕ್ಗಳನ್ನು ನಿಮಗೆ ಕೊಟ್ಟ ಮೇಲೆ ಇನ್ನೇನಾಗಿದೆ ಅಂತಂತಂದರೆ, ಇದು ಯಾವತ್ತಿನಿಂದ ಶುರುವಾಯಿತು ಅನ್ನೋದಕ್ಕೆ ಒಂದು ಮಾಹಿತಿಯನ್ನು ಕೇಳ್ತೀರಿ ನೀವು ಅಲ್ವಾ. ಯಾವತ್ತಿನಿಂದ ಶುರುವಾಯಿತು ಅಂತಂದರೆ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಏನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಯಾವತ್ತಿನಿಂದ ಶುರು ಆಗಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಡಿದೆ ಅನ್ನೋದನ್ನು ಮೊದಲ ಬಾರಿಗೆ ಹೇಳ್ಬಿಡ್ತೀನಿ, ಕೇಳ್ಕೊಂಬಿಡಿ. 5/4/2024 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ರಿ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ನೋಟಿಫಿಕೇಷನನ್ನು ತನ್ನ ವೆಬ್ಸೈಟ್ನಲ್ಲಿ ಹಾಕಿದೆ. ಇದು ನೋಡ್ರಿ, ಅದೇ ಅದಕ್ಕೆ ಸಂಬಂಧಪಟ್ಟಂಥ ಒರಿಜಿನಲ್ ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ. ಯಾವತ್ತು ಅಂತಂದರೆ 5/4/2024 ಅಂದರೆ ಇದೇ ಮೊನ್ನೆಯಿಂದಲೇ ಏನು ಮಾಡಿದ್ದಾರೆ ಅಂತಂದರೆ ಅರ್ಜಿ ಸಲ್ಲಿಸೋದಕ್ಕೆ ಆನ್ಲೈನ್ ಲಿಂಕನ್ನು ಬಿಟ್ಟಿದ್ದಾರೆ. ಜೊತೆಗೆ 5/4/2024 ಎಲ್ಲಿ ತನಕಪ್ಪ ಅಂತ ನೀವು ಕೇಳ್ಬೋದು. 4/5/24 ಅಂದರೆ ಕಂಪ್ಲೀಟ್ 1 ತಿಂಗಳ ಕಾಲ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಸಮಯನ ಕೊಟ್ಟಿದ್ದಾರೆ. ಓಕೆ, ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಯಾವ ದಿನಾಂಕ ಲಾಸ್ಟ್ ಡೇಟು ಅಂತ ನೀವು ಕೇಳ್ಬೋದು. ಅದಕ್ಕೂ ಒಂದು ತಾರೀಕು ಕೊಟ್ಟಿದ್ದಾರೆ, 7/5/2024. ಇದಿಷ್ಟು ಅರ್ಜಿ ಸಲ್ಲಿಸೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಟ್ಟಿರತಕ್ಕಂಥ ವೇಳಾಪಟ್ಟಿ ಆಯಿತು. ಓಕೆ, ಅರ್ಜಿ ಲಿಂಕ್ ಬಗ್ಗೆ ಬಂದ ತಕ್ಷಣಕ್ಕೆ ನೆಕ್ಸ್ಟ್ ಇಲ್ಲಿಗೆ ಲಿಂಕ್ ಬರೋಣ ಬನ್ನಿ. ಲಿಂಕ್ ಬಂದ ಮೇಲೆ ನೋಡಿ ಸ್ನೇಹಿತರೆ, ಮೊದಲ ಬಾರಿಗೆ ಕರ್ನಾಟಕ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಅನ್ನೋ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಓಪನ್ ಅಪ್ ಆಗ್ತದೆ. ಫಸ್ಟ್ ಮೊದಲಿಗೆ ಅಧಿಸೂಚನೆ ಸಂಖ್ಯೆ ಇಡಿ KEA ಆಡಳಿತ CR 4/2024 ದಿನಾಂಕ 22/2024 ಮಾಡಿರತಕ್ಕಂಥ ನೋಟಿಫಿಕೇಷನ್ಗೆ ಮುಂದುವರೆದ ಭಾಗ ಇದು ನೋಡಿ. ಇದು ಅರ್ಜಿಯ ಫಾರ್ಮ್ಯಾಟು. ಮೊದಲ ಬಾರಿಗೆ ಕೇಳಿದ್ದೇನೆಂದರೆ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇರೋದು ಒಂದೇ ಹುದ್ದೆ ಅಲ್ವಾ, ಬೇರೆ ಯಾವ ಹುದ್ದೆ ಇಲ್ಲ. ಯಾವುದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಐತಲ್ಲ, ಅದರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದರೆ ನಿಮ್ಮ ಹುದ್ದೆ ಫಿಕ್ಸ್ ಆದಂಗೆ ಅದು ಅಲ್ಲಿ ತುಂಬಿದಂಗೆ ಆಗ್ತದೆ. ಇನ್ನು ಎರಡನೇದ್ದು, ಅರ್ಜಿಯನ್ನು ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳ್ತಾನೆ. ನೋಡಿ, ಅರ್ಜಿಯನ್ನು ಸಲ್ಲಿಸುವ ಜಿಲ್ಲೆ ಎಷ್ಟು ಜಿಲ್ಲೆಗಳಿದಾವಲ್ಲ ಅಷ್ಟು ಜಿಲ್ಲೆ, ನೀವು ಯಾವ ಜಿಲ್ಲೆ ಮುಖಾಂತರವಾಗಿ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಿ ಅಂತ ಕೇಳ್ತಾನೆ. ಆವಾಗ ನೀವು ಕಂಪ್ಲೀಟಾಗಿ ಯಾವ ಜಿಲ್ಲೆ, ಬಳ್ಳಾರಿ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಾರವಾರ, ಕೊಪ್ಪಳ, ಮಂಡ್ಯ, ಬೆಂಗಳೂರು, ಹೀಗೆ ಯಾವುದು ಬೇಕೋ ಆ ಜಿಲ್ಲೆಯನ್ನು ನೀವೇನು ಮಾಡ್ಕೋಬೇಕು, ಆಯ್ಕೆ ಮಾಡ್ಕೋಬೇಕು. ಆಮೇಲೆ SSLC ಅಂಕಪಟ್ಟಿಯಲ್ಲಿ ಇರುವಂತೆ ನಿಮ್ಮ ಹೆಸರನ್ನು ತಪ್ಪಿಲ್ಲದೆ ಟೈಪ್ ಮಾಡಿರಿ, ನೆನಪಿಟ್ಟುಕೊಳ್ಳಿ. ಒಂದು A ಬಿಟ್ಟೆ, E ಬಿಟ್ಟೆ, O ಬಿಟ್ಟೆ, ಏನೂ ಇಲ್ಲ. SSLC ಅಂಕಪಟ್ಟಿ ಒಳಗಡೆ ಏನು ಹೆಂಗೆ ಹೆಸರದ ಅದೇ ರೀತಿಯಾಗಿ ಹಾಕಬೇಕು. ಅದರ ನಂತರ ತಾಯಿ ಹೆಸರು ಅದರ ಕೊಟ್ಟಿರ್ತಾರೆ SSLC ಅಂಕಪಟ್ಟಿ ಒಳಗಡೆ, ಅದು ಅದನ್ನು ನೋಡಿ ತುಂಬ್ರಿ, ಆಯಿತಾ. ಇನ್ನು ತಂದೆ ಹೆಸರು ಕೂಡ ನೆಕ್ಸ್ಟ್ ಬಂದದ್ದು ತಂದೆ ಹೆಸರು, ಅದನ್ನು ಕೂಡ ನೀವೇನು ಮಾಡಬೇಕು, ಅದೇ ರೀತಿಯಾಗಿ ತುಂಬಬೇಕು. ಇನ್ನು ಲಿಂಗ, ನೀವು ಪುರುಷರು ಅಥವಾ ಸ್ತ್ರೀಯರು ಅನ್ನೋದನ್ನು ಇಲ್ಲಿ ತುಂಬಬೇಕು. ಒಂದು ವೇಳೆ ಮಂಗಳಮುಖಿಯರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರು ಟ್ರಾನ್ಸ್ಜೆಂಡರ್ಡ್ ಆಗಿದ್ದರೆ ಅವ್ರಿಗೂ ಕೂಡ ಅವಕಾಶ ಐತಿ, ಅವರು ಅದನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಇನ್ನು ಮೀಸಲಾತಿ ನೀವೇನಾದರೂ ಕೇಳಾಕತ್ತಿದ್ರೆ, ಅಂದರೆ ಮೀಸಲಾತಿ ಅಂದರೆ ಜಾತಿ ಒಳಗಡೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1, 2A, 2A, 2B, 2BA, 3A, 3B ಅಂತ ಕೇಳಿದಾನೆ, ಅಥವಾ ಜನರಲ್ಲು ನೀವು ಯಾವ ಕ್ಯಾಟಗರಿಗೆ ಬರ್ತೀರಿ ಅನ್ನೋದ್ರ ಮೇಲೆ ನೀವು ಅಲ್ಲಿ ಏನು ಮಾಡಬೇಕು ಅಂತಂದರೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಜನ್ಮ ದಿನಾಂಕ, SSLC ಅಂಕಪಟ್ಟಿ ಒಳಗಡೆ ನಿಮ್ಮ ಜನ್ಮ ದಿನಾಂಕ ಹೆಂಗೆ ಬರ್ದಾರ ಹಂಗೆ ಬರೀಬೇಕು. ಫಾರ್ ಎಕ್ಸಾಂಪಲ್ ಮೊದಲನೇದಾಗಿ ಡೇಟ್ 1 ಅಂತ ಅದ, ಇಲ್ಲಿ ಮಂತ್ ಬರ್ಕೊಡ್ರಿ,
ಡೇಟು ನೀವು ಯಾವ ತಾರೀಕಿನಾಗ ಹುಟ್ಟಿದಿರಿ ಆ ಡೇಟನ್ನು ಇಲ್ಲೇನು ಮಾಡಿರಿ ಸೆಲೆಕ್ಟ್ ಮಾಡಿಕೊಡ್ರಿ. ಆಮೇಲೆ ಮಂತು ಯಾವ ತಿಂಗಳಿನೊಳಗಡೆ ಹುಟ್ಟಿದಿರಿ ಅನ್ನೋದನ್ನು ಮಾಡಿಕೊಡ್ರಿ. ಆಮೇಲೆ ವರ್ಷ ಯಾವ ವರ್ಷದಲ್ಲಿ ನೀವು ಹುಟ್ಟಿದ್ದೀರಿ ಅನ್ನೋದನ್ನು ಇಲ್ಲಿ ನೇಮಕ ಮಾಡಬೇಕು. ಇದಿಷ್ಟು ಅರ್ಜಿ ಸಲ್ಲಿಕೆಯ ವಿಧಾನ. ಆಮೇಲೆ ಕಾಯಂ ವಿಳಾಸ ಕೇಳ್ತಾರೆ ಸ್ನೇಹಿತರೆ. ಯಾಕೆ ಕಾಯಂ ವಿಳಾಸ ಕೇಳ್ತಾರೆ ಅಂತಂದ್ರೆ ನೀವು ಒಂದು ಪ್ರಶ್ನೆ ಮಾಡ್ಬೋದು. ಕೆಲವರು ಹುದ್ದೆಯನ್ನು ಅರಿಸಿ ತಂದೆ ತಾಯಿ ಹುದ್ದೆಯನ್ನು ಅರಿಸಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಬಂದಿರ್ತಾರೆ. ಇರೋ ಮೊದಲು ಹುಟ್ಟಿದ ಊರೊಂದು ಬೇರೆ ಇರ್ತದೆ, ಅಲ್ಲೂ ಅಡ್ರೆಸ್ ಇರ್ತದೆ. ಇಲ್ಲಿ ಬಂದ ಮೇಲೆ ಒಂದು 10-12 ವರ್ಷಗಳಾಗಿರ್ತದೆ ಅಂತ ಇಟ್ಕೊಳ್ರಿ. ಆವಾಗ ನೀವು ಈ ಅಡ್ರೆಸ್ ಕೊಡಬೇಕು ಆ ಅಡ್ರೆಸ್ ಕೊಡಬೇಕು ಅಂತ ಒಂದು ಚಿಂತೆ ಆಗ್ತದೆ. ಆವಾಗ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಪರ್ಮನೆಂಟ್ ಅಡ್ರೆಸ್ಸನ್ನು ಕೇಳಿದ್ದಾರೆ. ಎಲ್ಲಿಗೆ ನಿಮಗೆ ಸುಲಭವಾಗಿ ನಿಮಗೆ ಪತ್ರ ವ್ಯವಹಾರ ಮಾಡೋದಕ್ಕೆ ಅನುಕೂಲ ಆಗ್ತದೆ, ಎಲ್ಲಿ ನೀವು ಕಮ್ಯುನಿಕೇಟ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಆ ವಿಳಾಸವನ್ನು ಕೊಡ್ರಿ ಅಂತ. ಕಾಯಂ ವಿಳಾಸ ನೀವು ಇದ್ದಲ್ಲಿದ್ದನ್ನು ಕೊಡ್ಬೋದು, ಬೇರೆ ಹಳ್ಳಿಯಲ್ಲಿ ಬೇರೆ ಇನ್ನೊಂದು ಊರಲ್ಲಿ ಇದ್ರೂ ಕೂಡ ಇದ್ದಿರಲ್ಲ ಅದನ್ನು ಸಹಿತ ಕೊಡಬಹುದು. ಅದರದ್ದು ತಾಲೂಕು ಯಾವುದು, ಜಿಲ್ಲೆ ಯಾವುದು, ರಾಜ್ಯ ಯಾವುದು ಮತ್ತು ಪಿನ್ ಕೋಡನ್ನು ಕೂಡ ನೀವು ಅಲ್ಲಿ ಕಂಪ್ಲೀಟಾಗಿ ಬರಿಬೇಕಾಗ್ತದೆ. ಆಮೇಲೆ ಶಾಶ್ವತ ವಿಳಾಸ ಇದಲ್ಲ ಇನ್ನೊಂದು ಐತಿ ಅನ್ನೋದೇ ಇದ್ದರೆ ಅದನ್ನು ಕೂಡ ನೀವೇನು ಮಾಡಿರಿ ಅಲ್ಲಿ ನಮೂದಿಸ್ರಿ. ಅದರ ವಿಳಾಸ ಹಾಕ್ರಿ, ತಾಲೂಕು, ಜಿಲ್ಲೆ, ರಾಜ್ಯ, ಪಿನ್ ಕೋಡ್ ಹಾಕಿ ನಮೂದು ಮಾಡಿರಿ ಅಂತ ಹೇಳ್ತಾರೆ. ಆಮೇಲೆ ಸರಿಯಾಗಿರ್ತಕ್ಕಂಥ ಒಂದು ಮೊಬೈಲ್ ನಂಬರನ್ನು ಕೊಡಿ, ಚಾಲ್ತಿಯಲ್ಲಿರಬೇಕು, ಸದಾ ರೆಸ್ಪಾನ್ಸ್ ಮಾಡುವಂಗಿರಬೇಕು ಅಂತ ನಂಬರನ್ನು ಕೊಡಿ. ಆಮೇಲೆ ಮೇಲ್ ಐ ಡಿ ಇರುತ್ತಲ್ಲ, ಒಂದು ಮೇಲ್ ಐ ಡಿಯನ್ನು ಕಂಪಲ್ಸರಿ ಕೊಡಲೇಬೇಕು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬಂದು ಏನು ಅಂತಂದರೆ, ನೀವು ವಿವಾಹಿತರೇ, ನಿಮಗೇನಾದ್ರು ಮದುವೆ ಆಗಿತ್ತಂದ್ರೆ ಹೌದು ಅಂತ ಹಾಕಿರಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿರಿ. ಇನ್ನು ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಹೌದು ಅಂತ ಹಾಕಿರಿ ಅಥವಾ ಇಲ್ಲ ಅಂತ ಹಾಕಿರಿ. ಕನ್ನಡ ಮಾಧ್ಯಮದಾಗ ಓದಿದ್ರಿ ಅಂತಂದರೆ ಅನ್ನೋದಾದ್ರೆ ಹೌದು ಅಂತ ಹಾಕಿರಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿರಿ. ಒಂದು ವೇಳೆ ನೀವು ಏನಾದರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿಯೇ ಆಗಿದ್ದಿರಿ ಅಂದರೆ ಹೌದು ಅಥವಾ ಅಂದರೆ ಇಲ್ಲ. ಇನ್ನು ಹ್ಯಾಂಡಿಕ್ಯಾಪ್ಟ್ ಅಥವಾ ಅಂಗವಿಕಲರು ಏನಾದರೂ ಇದ್ದಿರಿ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಿಮ್ಮಲ್ಲಿ ಇದ್ದು ಅಂತಂದರೆ ಹೌದು ಅಂದರೆ ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಒಂದು ವೇಳೆ ನೀವೇನಾದರೂ ಮಾಜಿ ಸೈನಿಕರ ಸೇನೆಯಲ್ಲಿ ಕೆಲಸ ಮಾಡಿ ಬಂದಿದ್ದಿರಿ ಅಂತ ನೀವೇನಾದ್ರು ಅಪ್ಲೈ ಮಾಡಕತ್ತಿದ್ರಿ ಅಂದರೆ ನೀವು ಹೌದು ಅಂತ ಹಾಕಿರಿ ಅಥವಾ ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಬೋದು. ಅದಾದಮೇಲೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೋರ್ತೀರಾ ಅನ್ನೋದು ಆದರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಾನೆ ಅದನ್ನು. ಆಮೇಲೆ SSLC ಒಳಗಡೆ ರಿಜಿಸ್ಟ್ರೇಷನ್ ಒಂದು ನಂಬರ್ ಇರ್ತದೆ. SSLC ಒಳಗಡೆ ರಿಜಿಸ್ಟ್ರೇಷನ್ ಒಂದು ನಂಬರ್ ಇರ್ತದೆ. ಆ ನಂಬರನ್ನು ಇಲ್ಲಿ ನೀವು ಹಾಕಬೇಕಾಗ್ತದೆ, ಕಾಲಮ್ ನಂಬರ್ 20ರಲ್ಲಿ. ಇನ್ನು 21ರಲ್ಲಿ ವಿದ್ಯಾರ್ಹತೆ, ನೀವು ಏನೇನು ಓದಿದ್ದೀರಿ, PUC ಅಂತೂ ಮಸ್ಟ್ ನೆನ್ಪಿಟ್ಕೊಳ್ಳಿ. ನಿಮಗೆ PUC ಸೆಕೆಂಡ್ ಇಯರ್ ಆಗಿರಬೇಕು. SSLC ಅದಾದ ಮೇಲೆ PUC ನೀವು ಯಾವ ಮಂಡಳಿಯಿಂದ, PUC ಬೋರ್ಡ್ನಿಂದನೋ ITI ಹಿಂಗೆ ಯಾವುದಾದ್ರಿಂದ ನೀವು ನಿಮಗೆ PUCಗೆ ಸಮಾನವಾದಂಥ ಪದವಿಯನ್ನು ತೊಗೊಂಡಿರ್ತೀರಲ್ಲ, ಅದು ಯಾವ ಬೋರ್ಡ್ನಿಂದ ಕೊಟ್ಟಿದ್ದಾರೆ, ಯಾವ ವರ್ಷದಿಂದ ಕೊಟ್ಟಿದ್ದಾರೆ ಮತ್ತು ಎಷ್ಟು ಅಂಕಗಳಲ್ಲೂ ಎಷ್ಟು ಸೆಮಿಸ್ಟರ್ಗಳಲ್ಲಿ ನೀವು ತೊಗೊಂಡಿದ್ದೀರಿ ಅನ್ನೋದನ್ನು ಇಲ್ಲಿ ಹಾಕಬೇಕಾಗ್ತದೆ. ಗರಿಷ್ಠ ಅಂಕ ಎಷ್ಟು ಅಂದರೆ ಮಿನಿಮಮ್ ಮಾರ್ಕ್ಸ್ ಎಷ್ಟು ಅದಾವ ಅನ್ನೋದನ್ನು ಇಲ್ಲಿ ನೀವು ಹಾಕಬೇಕಾಗ್ತದೆ. ಆಮೇಲೆ ಪರ್ಸೆಂಟೇಜ್ ತೆಗೆದು ಇಲ್ಲಿ ಇಡಬೇಕು. ಇನ್ನು ಪ್ರಮಾಣ ಪತ್ರ ಪಡೆದ ಮಂಡಳಿಯ ಸಂಸ್ಥೆಯ ಹೆಸರನ್ನು ನಾನು ಇದೇ ಹೇಳಿದ್ದೀನಿ, ಇಲ್ಲೂ ಕೂಡ ಇನ್ನೊಮ್ಮೆ ಅದನ್ನು ಹಾಕಬೇಕಾಗ್ತದೆ. ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಒಳಗಡೆ ಏನಾದರೂ ಈಗಾಗಲೇ ನೌಕರಿ ಮಾಡಾಕತ್ತಿದ್ರಿ ಅಂತಂದರೆ ಹೌದು ಅಂದರೆ ಹೌದು ಅಂತ ಹಾಕಿರಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿರಿ. ಇನ್ನು ಪ್ರಸ್ತುತ ಒಂದು ವೇಳೆ ಕೆಲಸ ಮಾಡಾಕತ್ತಿದ್ರಿ ಅಂತಂದರೆ ಎಲ್ಲಿ ಮಾಡಾಕತ್ತಿದ್ರಿ ಅಂದರೆ ಅದರದ್ದು ಡೀಟೇಲ್ಸನ್ನು ಕೇಳ್ತಾರೆ, ಆಯಿತಾ. ಆಮೇಲೆ ಕೊನೆಗೆ ನಿಮ್ಮ ಆಧಾರ್ ಕಾರ್ಡ್ ಇರ್ತದಲ್ಲ, ಆ ಆಧಾರ್ ಕಾರ್ಡ್ದ ಕೊನೆಯ 4 ನಂಬರ್ಗಳನ್ನು ಏನು ಮಾಡಬೇಕು, ನೀವು ಇಲ್ಲಿ ಸೇರಿಸಬೇಕಾಗ್ತದೆ. ಇನ್ನು ನೆಕ್ಸ್ಟು ಮತ್ತು ಕೊನೆಯದು ಬಂದು ಏನು ಅಂತಂದರೆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ನೆನಪಿಟ್ಕೊಡ್ರಿ, ನೀವು ಎಲ್ಲಿ ಮೇಲ್ಗಡೆ ಮೊದಲು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಅದನ್ನು ನೀವು ಇಲ್ಲಿ ಹಾಕಬೇಕಾಗ್ತದೆ. ನೆನಪಿಟ್ಕೊಳ್ರಿ, ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ ಅದೇ ರೀತಿಯಾಗಿ ಇಲ್ಲಿ ಬಂದೂ ಕೂಡ ನೀವೇನಂದರೆ ಪರೀಕ್ಷಾ ಕೇಂದ್ರವನ್ನು ಕೂಡ ಅದೇ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇನ್ನು ಕೊನೆಯದಾಗಿ ಬಂದು ಒಂದು ಘೋಷಣೆ ಇದೆ, ಅಂದ್ರೇನು ಡಿಕ್ಲರೇಷನ್ ಅಂತ ಕರೀತಾರೆ. ಅದರಲ್ಲಿ ಪಕ್ಕದಲ್ಲಿ ಒಂದು ಚೌಕ್ ಅದರ ಮೇಲೆ ಹಿಂಗೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ಅದನ್ನು ಕೆಳಗಾಗಿ ಹೋದ್ರಿ. ಏನು, ನಾನು ನೇಮಕಾತಿಗೆ ಸಂಬಂಧಪಟ್ಟ ಪ್ರಕಟಣೆಯನ್ನು ಓದಿದ್ದೇನೆ, ಅರ್ಜಿಯನ್ನು ಒದಗಿಸುವ ಮಾಹಿತಿ ನನ್ನ ಮಟ್ಟಿಗೆ ಎಲ್ಲವೂ ಕರೆಕ್ಟ್ ಅದ ಅಂತ ನೀವಾಗೆ ಬರೆದು ಕೊಡ್ತಾ ಇದ್ದೀರಾ, ನೆನಪಿಟ್ಕೊಳ್ಳಿ, ಸತ್ಯವಾಗಿರ್ತದ, ಏನೋ ತಪ್ಪು ನಾನು ಕೊಡಾಕತ್ತಿಲ್ಲ. ಹಂಗೇನಾರು ತಪ್ಪಿತ್ತಂದರೆ ನೀವು ತೊಗೊಳ್ತಕ್ಕಂಥ ಕ್ರಮಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿದಂಗೆ ಆಗ್ತದ, ತಿಳಿತಿಲ್ಲ. ಅದಕ್ಕಾಗಿ ನಿಮ್ಮ ಹತ್ರ ಇರುವಂಥ ಒರಿಜಿನಲ್ ಕರೆಕ್ಟ್ ಆಗಿರುವಂತಹ ಮಾಹಿತಿಯನ್ನೇ ಕೊಡಬೇಕು, ಅದನ್ನು ಒಪ್ಪಿದ್ದೀನಿ ಅಂತಲೂ ಕೊಡಬೇಕು, ತಿಳಿತಾ. ಅದಷ್ಟು ಕೊಟ್ಟ ನಂತರ ಕೊಟ್ಟ ಮೇಲೆ ಇದು ಮುಗಿಯಿತು ನೋಡಿ. ಇದಿಷ್ಟು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಅಂತ ಹೇಳ್ತಾರೆ. ಇದನ್ನೆಲ್ಲ ತುಂಬ್ಕೊಂಡು ಬಂದ ಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಂತ ಒಂದು ಫಾರ್ಮ್ ಬರ್ತದೆ, ಸಬ್ಮಿಟ್ ಮಾಡಿದರೆ ನಿಮ್ಮ ಅರ್ಜಿ ಓಕೆ. ಇನ್ನು ಎರಡನೇದು ಬಂದು ಇನ್ನು ಭಾವಚಿತ್ರ ಅಪ್ಲೋಡ್ ಮಾಡೋದು ಅಂತ ಹೇಳ್ತಾರೆ.
ಭಾವಚಿತ್ರ ಅಪ್ಲೋಡ್ ಮಾಡೋದು ಆದಮೇಲೆ ಅಪ್ಲಿಕೇಶನ್ ಐ ಡಿ ಅಂತ ಬರ್ತದೆ ನಿಮಗೆ ಅಲ್ಲಿ. ಆ ಐ ಡಿ ನಂಬರನ್ನು ಏನು ಮಾಡಬೇಕು, ನೀವು ಇಲ್ಲಿ ಹಾಕಬೇಕು. ಹಾಕಿದ ಮೇಲೆ ಏನಂತಂದರೆ ಇಲ್ಲಿ ಡೇಟ್ ಕೇಳ್ತಾನೆ ನೋಡಿ, ಯಾವತ್ತಿನ ಡೇಟ್ ಆಫ್ ಬರ್ತ್ ಕೇಳಿದಾನೆ. ಆ ಡೇಟ್ ಆಫ್ ಬರ್ತು ಇವನು ಕೇಳಿ ಎಂಟರ್ ಐ ಡಿ ಅಂತ ಏನೈತಲ್ಲ ಈ ಒಂದು ಫೋಟೋ. ಇಲ್ಲಿ ಏನು ಮಾಡಬೇಕಂತಂದ್ರೆ ನೀವು ಫೋಟೋ ಹಾಕುವಾಗ ಫೋಟೋ ಎಷ್ಟು ಇರಬೇಕು ನಿಮ್ಮದು ಅಂತಂದರೆ 100 KB ಜಾಸ್ತಿ ಇರಬಾರದು. ಫೋಟೋ ನೀಟಾಗಿ ಒಂದು ಫೋಟೋ ತೊಗೊಳ್ರಿ, ಬ್ಲರ್ ಇರಬಾರ್ದು, ಕ್ಲೀನಾಗಿರಲಿ, ಚಿಕ್ಕದಾಗಿರಲಿ ಚೊಕ್ಕದಾಗಿರಲಿ. ಅದನ್ನು ತೊಗೊಂಡು 100 KB ಒಳಗಡೆ ಇರುವಂಥದ್ದನ್ನು ಫೋಟೋನ ಅಪ್ಲೋಡ್ ಇಲ್ಲಿ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಆದಾಗ ಅದು ತೊಗೊಳ್ಳೋದಿಲ್ಲ. ಏನಾಗ್ತದೆ ಅಂದ್ರೆ ಪ್ರಿವ್ಯೂ ಶುರುವಾಗಿಬಿಡ್ತದೆ. ಅದಕ್ಕಾಗಿ ಏನು ಮಾಡಿರಿ, 100 KB ಒಳಗಡೆ ಇರ್ತಕ್ಕಂಥ ಒಂದು ಫೋಟೋನ ಇದರಲ್ಲಿ ಹಾಕಿ ಸಬ್ಮಿಟ್ ಮಾಡಿರಿ. ಇದು ಫೋಟೋ ಹಾಕುವಂಥದ್ದನ್ನು ಆಯಿತು. ಇನ್ನು ಶುಲ್ಕ ಪಾವತಿ ಮಾಡೋದು ನೋಡಿರಿ. ಅಪ್ಲಿಕೇಶನ್ ಐ ಡಿ ಅಂತ ಇರ್ತದಲ್ಲ, ಅದಾದಮೇಲೆ ಇಲ್ಲಿ ಅಮೌಂಟ್ ಬರ್ತದೆ, ಆದಮೇಲೇನೂ ಅಮೌಂಟ್ ಬರ್ತದೆ. ಇಲ್ಲಿ ಅದಕ್ಕೂ ಕೂಡ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾನೆ. ಇವು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಿದ ಮೇಲೆ ನಿಮಗೊಂದು ಐ ಡಿ ಬರ್ತದೆ. ಆ ಐ ಡಿ ಇಟ್ಕೊಂಡು ನೀವು ಇವುಗಳನ್ನೆಲ್ಲನೂ ಕೂಡ ನೀವು ಮಾಡಬೇಕಾಗ್ತದೆ. ಇದಿಷ್ಟು ಗ್ರಾಮೀಣ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಇರುವ ಮಾಹಿತಿಯನ್ನು ನಾನು ನಿಮಗೆ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋನ ಈ 1 ಅಥವಾ 2 ದಿನದಲ್ಲಿ ಮಾಡಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ, ನೋಡಿರಂತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.